ಅಯೋಧ್ಯೆ ರಾಮ ಮಂದಿರದಲ್ಲಿ ದೇಣಿಗೆ ಹಣ ಕಳ್ಳತನ ಪ್ರಕರಣದ ಬೆನ್ನಲ್ಲೇ ರಾಜ್ಯ ಸರ್ಕಾರ ಅಲರ್ಟ್ ಆಗಿರೋದ್ರ ಬಗ್ಗೆ ನಾವು ಈಗಷ್ಟೇ ನಿಮಗೆ ಮಾಹಿತಿ ಕೊಡ್ತಾ ಇದ್ವಿ ಹೇಗೆ ಗೈಡ್ಲೈನ್ಸ್ನೆಲ್ಲ ತರ್ತಾ ಇದ್ದಾರೆ ಅಂತ. ಈಗಾಗಲೇ ರಾಜ್ಯದ ಪ್ರಸಿದ್ಧ ದೇವಸ್ಥಾನ ಇಲ್ಲಿ ಸಿಸಿ ಕ್ಯಾಮೆರಾಗಳ ಅಳವಡಿಕೆಯನ್ನು ಕಡ್ಡಾಯಗೊಳಿಸಿ ಆದೇಶ ಹೊರಡಿಸಲಾಗಿದೆ. ಬೀದರ್ ಜಿಲ್ಲೆಯ ಬಾಲ್ಕಿ ತಾಲೂಕಿನ ಖಾನಾಪುರ ಗ್ರಾಮದ ಸುಪ್ರಸಿದ್ಧ ಮೈಲಾರ ಮಲ್ಲಣ್ಣ ದೇವಸ್ಥಾನದ ಜಿಲ್ಲೆಯಲ್ಲಿ ಹೆಚ್ಚು ಆದಾಯ ಹುಂಡಿಯಲ್ಲಿ ಜಮೆ ಆಗುತ್ತೆ. ಪ್ರತಿ 3 ತಿಂಗಳಿಗೆ ಒಂದ್ಸಲ ಇಲ್ಲಿ ಹುಂಡಿ ಎಣಿಕೆ ಕಾರ್ಯ ಆಗುತ್ತೆ. ಸೊ ಬಂಗಾರ ಬೆಳ್ಳಿ ಬಿಟ್ಟೆ 25 ಲಕ್ಷಕ್ಕೂ ಹೆಚ್ಚು ಹಣ ಇಲ್ಲಿ ಹುಂಡಿಯಲ್ಲಿ ಕಲೆಕ್ಟ್ ಆಗುತ್ತೆ ಅಂತ. ಪ್ರತಿ ವರ್ಷ 1.5 ಕೋಟಿಗೂ ಹೆಚ್ಚು ಹಣ ಸಂಗ್ರಹ ಆಗ್ತಾ ಇದ್ದು ತೆಲಂಗಾಣ, ಆಂಧ್ರ ಪ್ರದೇಶ, ಮಹಾರಾಷ್ಟ್ರ ಮತ್ತು ರಾಜ್ಯದ ಮೂಲೆ ಮೂಲೆಯಿಂದ ಈ ದೇವಸ್ಥಾನಕ್ಕೆ ಅನುಯಾಯಿಗಳಿದ್ದಾರೆ. ಲಕ್ಷಾಂತರ ಸಂಖ್ಯೆಯಲ್ಲಿ ಭಕ್ತರು ಬರ್ತಾರೆ ಅನ್ನೋದು ಅರ್ಥ. ಸೊ ದೇವಸ್ಥಾನದ ಒಟ್ಟು 13 ಹುಂಡಿಗಳಿಗೆ 14 ಕಡೆಗಳಲ್ಲಿ ಸಿಸಿ ಕ್ಯಾಮೆರಾಗಳನ್ನು ಅಳವಡಿಸಲಾಗಿದ್ದು ಎಲ್ಲ ಪಾರದರ್ಶಕತೆಯಿಂದ ಹುಂಡಿ ಹಣವನ್ನು ಎಣಿಕೆ ಮಾಡಲಾಗ್ತಾ ಇದೆ. ಸಿಎಂ ಆದೇಶದ ಬೆನ್ನಲ್ಲೇ ಗರ್ಭಗುಡಿಯ ಪ್ರಮುಖ ಹುಂಡಿಗಳ ಬಳಿ 2 ಪೊಲೀಸರನ್ನ ಕೂಡ ನಿಯೋಜನೆ ಮಾಡಲಾಗಿದೆ. ಅಲ್ಲಿನ ಸ್ಥಿತಿ ಹೇಗಿದೆ ಅನ್ನೋದರ ಬಗ್ಗೆ ನಮ್ಮ ಪ್ರತಿನಿಧಿ ಮಲ್ಲಿಕಾರ್ಜುನ್ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ರಾಮ ಮಂದಿರದಲ್ಲಿ ಏನು ದೇಣಿಗೆ ಹಣದಲ್ಲಿ ಲೂಟಿ ಪ್ರಕರಣ ಆಯಿತು. ಲೂಟಿ ಪ್ರಕರಣ ಆದ ಬಳಿಕ ಈಗ ರಾಜ್ಯ ಸರ್ಕಾರ ಕೂಡ ಎಚ್ಚೆತ್ತುಕೊಂಡಿದೆ. ರಾಜ್ಯ ಸರ್ಕಾರ ಕೂಡ ಒಂದು ರೀತಿಯ ಧಾರ್ಮಿಕ ದತ್ತಿ ಇಲಾಖೆ ವ್ಯಾಪ್ತಿ ಬರ್ತಕ್ಕಂಥ ದೇವಸ್ಥಾನಗಳು, ಅದು ಪ್ರಮುಖವಾಗಿ ನೋಡ್ಬೋದು ಹುಂಡಿಗಳಲ್ಲಿ ಯಾವ ರೀತಿ ಭಕ್ತರು ಅಂದರೆ ತೆಲಂಗಾಣ, ಮಹಾರಾಷ್ಟ್ರ ರಾಜ್ಯದಿಂದ ಬಂದಂಥ ಭಕ್ತರು ಹೆಚ್ಚಿನ ದೇಣಿಗೆಯನ್ನು ಹಾಕುವಂಥದ್ದು. ಅಂದರೆ ಪ್ರತಿ 3 ತಿಂಗಳಿಗೆ ಒಂದ್ಸರಿ ಇಲ್ಲಿ ಏನೋ ಒಂದು ಎಣಿಕೆ ಹುಂಡಿಯ ಹಣವನ್ನು ಎಣಿಕೆ ಮಾಡಿದಾಗ ಬಹುತೇಕ 20 ಲಕ್ಷ 25 ಲಕ್ಷ ರೂಪಾಯಿ ಸಂಗ್ರಹ ಆಗುತ್ತೆ ದೇಣಿಗೆ. ಅಂದರೆ ವರ್ಷಕ್ಕೆ 1-1.5 ಕೋಟಿ ರೂಪಾಯಿ ಈ ಒಂದು ಮೈಲಾರ ಮಲ್ಲಣ್ಣ ದೇವಸ್ಥಾನಕ್ಕೆ ಬರುತ್ತೆ. ಪ್ರಮುಖವಾಗಿ ಹೇಳೋದಾದರೆ ಅಂದರೆ ಬೀದರ್ ಜಿಲ್ಲೆಯಲ್ಲೇ ಇದೊಂದು ಅತ್ಯಂತ ಪ್ರಸಿದ್ಧಿ ದೇವಸ್ಥಾನ, ಐತಿಹಾಸಿಕ ಮೈಲಾರ ಮಲ್ಲಣ್ಣ ಖಾನಾಪುರ ದೇವಸ್ಥಾನ ಇದು. ಹೀಗಾಗಿ ತೆಲಂಗಾಣ ಆಗಿರ್ಬೋದು, ಆಂಧ್ರ ಪ್ರದೇಶ ಆಗಿರ್ಬೋದು, ಏನೋ ಒಂದು ಮಹಾರಾಷ್ಟ್ರ ಆಗಿರ್ಬೋದು, ರಾಜ್ಯದ ಮೂಲೆಯಿಂದನೂ ಕೂಡ ಈ ಒಂದು ದೇವಸ್ಥಾನಕ್ಕೆ ಬರ್ತಾರೆ. ಹೀಗಾಗಿ ಹೆಚ್ಚು ಇಲ್ಲಿ ಹುಂಡಿ ಹಣ ಹರಿದು ಬರುತ್ತೆ. ಮುಂದೆ ಕೂಡ ನೋಡ್ಬೋದು ಅಲ್ಲಿ ಯಾವ ರೀತಿ ಹುಂಡಿ ಇದೆ. ಹುಂಡಿ ಕೂಡ ಅಲ್ಲಿ ಪ್ರಮುಖ ಹುಂಡಿ ಇದು. ದೇವಸ್ಥಾನ ಏನಿದೆ ಇದು ಗರ್ಭಗುಡಿಯ ದೇವಸ್ಥಾನದಲ್ಲಿ ಹೆಚ್ಚಿನ ಇಲ್ಲಿ ಜನರು ದೇಣಿಗೆಯನ್ನು ಹಾಕುವಂಥದ್ದು ನೋಡುವುದು ಇಲ್ಲಿ ಕಾಣ್ತಾ ಇದೆ ನಿಮಗೆ. ಇಲ್ಲೇ 3 ಹುಂಡಿ 3-4 ಹುಂಡಿ ಇಟ್ಕೊಂಡಿದ್ದಾರೆ. ಇಲ್ಲಿ ಪ್ರಮುಖವಾಗಿ ಹೆಚ್ಚಿನ ಹಣ ಇಲ್ಲೇ ಸಂಗ್ರಹ ಆಗುತ್ತೆ. ಪ್ರಮುಖವಾಗಿ ಬಂಗಾರ ಬೆಳ್ಳಿ ಅದು ಬಿಟ್ಟು ಬಹುತೇಕ 2-3 ತಿಂಗಳಿಗೆ ಇಲ್ಲಿ 20-25 ಲಕ್ಷ ರೂಪಾಯಿ ಆಗುತ್ತೆ. ವರ್ಷಕ್ಕೆ 1-1.5 ಕೋಟಿ ರೂಪಾಯಿ ದೇಣಿಗೆ ಸಂಗ್ರಹ ಆಗುತ್ತೆ. ಹೀಗಾಗಿ ಸಿಸಿ ಕ್ಯಾಮ್ರಾ ನೋಡ್ಬೋದು. ಇಲ್ಲಿ ಬಹುತೇಕ ಸಿಸಿ ಕ್ಯಾಮ್ರಾಗಳನ್ನು ಅಳವಡಿಸಿದ್ದಾರೆ. ಬಹುತೇಕ 16 ಸಿಸಿ ಕ್ಯಾಮ್ರಾಗಳನ್ನು ಇಲ್ಲಿ ಪ್ರಮುಖ ಹುಂಡಿಯ ಮುಂದೆ ಏನು ಅಳವಡಿಸಿದ್ದಾರೆ. ಈ ಪ್ರಮುಖ ಇದು ದೇವಸ್ಥಾನ ಗರ್ಭಗುಡಿಯಲ್ಲೂ ಕೂಡ ಇಲ್ಲಿ 2 ಸಿಸಿ ಕ್ಯಾಮ್ರಾವನ್ನು ಅಳವಡಿಸಿದ್ದಾರೆ. ಏನೋ ಒಂದು ಧಾರ್ಮಿಕ ದತ್ತಿ ಇಲಾಖೆಯ ಕಾರ್ಯದರ್ಶಿಗಳಿದ್ದಾರೆ, ಅವರನ್ನೇ ಮಾತಾಡ್ಸೋಣ. ಸೊ ಏನೇನು ಕ್ಯಾಮ್ರಾಗಳನ್ನು ತೆಗೆದುಕೊಂಡಿದ್ದೀವಿ ಸರ್? ಶ್ರೀ ಕ್ಷೇತ್ರ ಮೈಲಾರ ಮಲ್ಲಣ್ಣ ಖಂಡೋಬಾ ದೇವಸ್ಥಾನದ ಶರಣಿ ದೇವಸ್ಥಾನ ಆಗಿದೆ. ಧಾರ್ಮಿಕ ದತ್ತಿ ಇಲಾಖೆ ಒಳಪಟ್ಟಿರ್ತದೆ. ಸದರಿ ದೇವಸ್ಥಾನದಲ್ಲಿ ಪ್ರತಿ 3 ತಿಂಗಳಿಗೊಮ್ಮೆ ಹುಂಡಿಯನ್ನು ಹಣವನ್ನು ಎಣಿಕೆ ಮಾಡ್ತೇವೆ. ಎಣಿಕೆ ಸಮಯದಲ್ಲಿ ತಹಸೀಲ್ದಾರ್ ಬಾಲ್ಕಿಯವರ ಸಿಬ್ಬಂದಿಯೊಂದಿಗೆ ಸುಮಾರು 40 ಸಿಬ್ಬಂದಿಯೊಂದಿಗೆ ಮತ್ತು ಪೊಲೀಸ್ ಅಧಿಕಾರಿಗಳಿಂದ ಮತ್ತು ಬ್ಯಾಂಕ್ ಸಿಬ್ಬಂದಿಗಳಿಂದ ಹುಂಡಿಯನ್ನು ಎಣಿಕೆ ಹುಂಡಿ ಹಣ ಎಣಿಕೆ ಜಾಗದಲ್ಲಿ ಸಿಸಿ ಕ್ಯಾಮ್ರಾ 3 ಸಿಸಿ ಕ್ಯಾಮ್ರಾ ಅಳವಡಿಸಿದ್ದೆವು. ಮತ್ತು ಎಲ್ಲಿ ಹುಂಡಿಗಳು ಇದೆ ಅಲ್ಲೆಲ್ಲ ಸಿಸಿ ಕ್ಯಾಮ್ರಾ ಅಳವಡಿಸಿದೆ. ಸದರಿ ಹುಂಡಿಯ ಜೋಮಾದ್ರೆ ನಮ್ಮ ಹೋಮ್ ಗಾರ್ಡ್ ಟೂರಿಸ್ಟ್ ಮಿನಿಸ್ಟರ್ ಅದಕ್ಕೆ ಪ್ರೊಟೆಕ್ಷನ್ ಕೊಡ್ತಾರೆ, ಕಾಯ್ತಾರೆ ಸರ್. ಎಲ್ಲ ಕ್ರಮ ಸರ್ಕಾರ ಏನು ಸುತ್ತಲ ಆ ಸುತ್ತಲ ಪ್ರಕಾರ ನಾವೆಲ್ಲ ಪಾಲನೆ ಮಾಡ್ತಾ ಇದ್ದೇವೆ ಸರ್. ಬಂಗಾರ ಬೆಳೆ ಬಿಟ್ಟು 21 ಲಕ್ಷ ಬಂದಿದೆ ಸರ್. ಹೌದು, ಇದು ಮೈಲಾರ ಮಲ್ಲಣ್ಣ ಧಾರ್ಮಿಕ ದತ್ತಿ ಇಲಾಖೆಯ ಕಾರ್ಯದರ್ಶಿಗಳ ಮಾತು ಅಂತ. ಕ್ಯಾಮರಾ ಪರ್ಸನ್ ಆಸಿಫ್ ಜೊತೆ ಮಲ್ಲಿಕಾರ್ಜುನ್, ಕುಪ್ಪಿಗುಡ್ಡ, ಪಬ್ಲಿಕ್ ಟಿವಿ, ಬೀದರ್.